30% ಬಡ್ಡಿ ವಸೂಲು ಮಾಡುವ ಫೈನಾನ್ಸರ್ಗೆ ಬಡವರ ರಕ್ತ ಕುಡಿಯುವ ಫೈನಾನ್ಸರ್ಗೆ बहुत मार मची हुई है। गरीबों को पैसे दे करके, उनको लालच दे करके उन पर किया जा रहा है। ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸರ್ಕಾರಕ್ಕೆ ಸರ್ಕಾರ, ಇವರಪ್ಪನಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಎಲ್ಲಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಿಜಾಪುರ ಜಿಲ್ಲೆ ಅಂದ್ರೆ ಈ ಸೂಫಿ ಸಂತರ ನಾಡು, ಈ ಬಸವಣ್ಣನ ನಾಡು. ಈ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ನಡೆದಾರ ದೇವರವರು ಹುಟ್ಟಿದಂತ ನಾಡು. ಇಂಥ ನಾಡಿನಲ್ಲಿ ಇದು ಅಷ್ಟು ಮೈಕ್ರೋ ಫೈನಾನ್ಸ್ಗಳು ಇಂಥ ದುಷ್ಟ ಕ್ರಮ ಮಾಡತ್ತಾರಂದ್ರ ಈ ಮಹಿಳೆಯರಿಗೆ ನಂಬಿಸಿ ಮನ್ಯಾಗ ಕಳಿಸಿ ನಿಮ್ಗೆ ಗೌರ್ಮೆಂಟ್ ಸೌಲಭ್ಯ ಬರ್ತದ, ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತಾವೆ. ಮೈಕ್ರೋ ಫೈನಾನ್ಸ್ ಮುಖಾಂತರ ಇವರಿಗೆ 10-20 ಸಾವಿರ ರೂಪಾಯಿ ಸಾಲ ಕೊಡ್ತಾರೆ. ಇವರು ಉದ್ಯೋಗಗಳಿಗೆ ಹೆಣ್ಮಕ್ಳಿಗೆ ಏನು ಉದ್ಯೋಗ ಮಾಡ್ತಾರೋ, ಇವರು ಮನೆಯವ್ರಿಗೆ ಏನು ಉದ್ಯೋಗ ಮಾಡ್ತಾರೋ, ಇದು ಲೋನ್ ಅನ್ಸಿಕ್ಯೂರ್ ಲೋನ್ ಕೊಡ್ತಾರೆ ಇವರು. ಅದು ಬಡ್ಡಿ ಏನ್ ಹೇಳ್ತಾರೆ, ಕಡಿಮೆ ದರ ಬಡ್ಡಿ ಅಂತ ಹೇಳ್ತಾರೆ. ಆದ್ರೆ ಈ ಬಡ್ಡಿ 28% 30% ಬಡ್ಡಿ ತಗೋತಾರೆ ಇವರು. ಇವರು ಮನೆಯವರು ಏನ್ ಮಾಡ್ತಾರ, ತಮ್ಮ ಏನೇ ಅನುಕೂಲಕ್ಕಾಗಿ ಅನುಕೂಲ ಆಗ್ತದೆ ಅವರು ಸಾಲ ತಗೋತಾರ. ಇದು ಬಿಜಾಪುರ ನಗರದಲ್ಲಿ ಟೋಟಲ್ 43-50 ತರ ಮೈಕ್ರೋಫೈನಾನ್ಸ್ ನಡೆದಾಗ್ತಾವ. ಇವ್ರು ಏನ್ ಮಾಡ್ತಾರ, ವಾರ 50 ಕೊಡ್ತಾರ. ಆದ್ರೆ ರೂಲ್ಸ್ ಪ್ರಕಾರ ಇವರು ತಿಂಗಳ 3 ತಿಂಗಳ ಸತಿ ಬಡ್ಡಿ ಕಟ್ತಾರೆ ಮುಂದಿನವರಿಗೆ. ಆದ್ರೆ ಮಹಿಳೆಯರ ಕಡೆಯಿಂದ ವಾರ ತಗೋತಾರೆ. ತಗೊಂಡು ಇವ್ರ ಕಡೆ ಸಾಲ ತುಂಬಕ್ ಆಗಿಲ್ಲ ಅಂದ್ರೆ ಎಲ್ಲಾ ಕೂಡ ಮನೆ ಮುಟ್ಟು ತಗೋತಾರ. ಮತ್ತೆ ಮೈಕ್ರೋಫೈನಾನ್ಸ್ ಅವರು ಕಲೆಕ್ಷನ್ ಆಫೀಸರ್ ಇರ್ತಾರ, ಅವರು ಮಹಿಳೆಯರ ಯೋಜನೆ ಮಾಡ್ತಾರ, ಗುಂಡಾವರ್ತನೆ ಮಾಡ್ತಾರ. ಮನೆಗೆ ಬಂದ್ ಕೇಸಿದ್ರೆ ಹೆಣ್ಮಕ್ಳು ಅದಾರು, ಹುಡುಗಿಯರ ಅದಾರ, ಅವರು ಊಟ ಮಾಡತ್ತ ಮಕ್ಕಳಾರ, ಅದು ಏನು ನೋಡಂಗಿಲ್ಲ. ಮನೆ ಮುಂದೆ ಬರೋದು, ಕಾಗೆ ಮಾಡೋದು. ಇವರು ಮಾರಿ ನೋಡಿದ್ರೆ ಕಳ್ಳ ಕಾಡ್ತಾರೆ. ಇವ್ರು ಮನುಷ್ಯರೇ ಕರಂಗಿಲ್ಲ. ಇವ್ರ ಕೊಳಗ ಅಧಿಕಾರಿ ಇರಂಗಿಲ್ಲ. ಬರೋದು, ಮನೆ ಮುಂದೆ ಇರುವುದು, ಆಫೀಸರ್ ಮಾತಾಡೋದು, ನೀವು ಮನೆ ದುಡ್ಡಿಲ್ಲ ಊರು ಹಾಕೋರಿ, ಏನು ರೊಕ್ಕ ತಗೊಂಡ್ಕೊಡ್ರಿ, ಹೇಳಿದ್ರೆ ಹೋಗ್ರಿ, ಈ ತರ ಅಂಶ ಮಾತಾಡಿ ಮರ್ಯಾದೆ ತೆಗೆಯುವುದು. ಮರ್ಯಾದೆ ತೆಗೆದು ಇವ್ರ ಮೇಲೆ ಏನ್ ಮಾಡ್ತಾರ, ಹೆಣ್ಮಕ್ಳು ಮರ್ಯಾದೆ ಹೋಗ್ತಾರೆ. ತೆರಿಗೆ ವಾರಕ್ಕೆ ಹೋಗ್ತಾರೆ. ವಾರದ ಬಡ್ಡಿ, ತಿಂಗಳ ಬಡ್ಡಿ, 40% ಬಡ್ಡಿ ಕೊಟ್ಟು ರೊಕ್ಕ ತಗೊಂಡ್ಬರ್ತಾರ. ಅದನ್ನೂ ಒಂದ್ಸತಿ 2 ಸತಿ ರೊಕ್ಕ ಬಂದಿರಪ್ಪ ಅಂದ್ರೆ ಮನೆಯಾಗ ಬಾಳೆ ಮಾಡ್ತಾರೆ. ಈ ಸಾರಿ ಬಾಳೆ ಮಾಡಿ ಈ ಸಾರಿ ಬರ್ತಾರೆ. ಈ ಸಾರಿ ಬಿಜಾಪುರ ನಗರದಾಗ ಏನಾಗುತ್ತದ, ಈ ಟೋಟಲ್ಲಿ RBI ಗೈಡ್ಲೈನ್ಸ್ ವಿರುದ್ಧವಾಗಿ ಇವರು ಕೆಲಸ ಮಾಡುತ್ತಾರೆ. ಈಗ ನಮ್ಮ ಬಿಜಾಪುರ ನಗರ ಶಾಸಕರ ಬಸವರಾಜ ಯತ್ನಾಳವರಾಗಲಿ, ನಮ್ಮ ಉಸ್ತುವಾರಿ ಮಂತ್ರಿಯವರಾಗಲಿ, ನಮ್ಮ ರಾಜ್ಯದ CM ಸಿದ್ದರಾಮಯ್ಯವರಾಗಲಿ ಈ ಫೈನಾನ್ಸ್ ಅವರಿಗೆ ತಡೆ ಹಾಕಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಇವರು ಮನೆ ಬಂದು ಬ್ಯಾಂಕ್ ಮನೆಗೆ ಬರ್ತದೆ ಸಾಲ ಕೊಡಕ್ಕೆ. ನಾವು ಸಾಲ ತಗೊಂಡು ಇವರು ಚಕ್ರಿ ಸಾಲ ಕೊಡಂಗಿಲ್ಲ. ಈ ಬರೀ ಹೆಣ್ಮಕ್ಳಿಗೆ ಕೊಡ್ತಾರೆ. ರೂಲ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಕುಡಿದು ಐತಿ ಅವ್ರು ಕೊಡಂಗಿಲ್ಲ. ಒಂದು ಗ್ರೂಪ್ ಬರ್ತಾರೆ, 10 ಮಂದಿ ಬರ್ರಿ, 20 ಮಂದಿ ಬರ್ರಿ. ಕೆಲವರು ಸಂಸಾರ ಹಾಗೆ ನಮ್ಮಲ್ಲೇ ಒಂದ್ ಕಡೆ ಮೀಟಿಂಗ್ ಹೋಗಿದೆ. ಪಾಪ ಆ ಮಗು ನಮ್ಮ ತಂಗಿ ಹಾಳಾಗ್ತಿದ್ರು. ಏನಂತಂದ್ರೆ ಅವರು ಅಪ್ಪನಿಗೆ ಆರಾಮಿಲ್ಲ, ಆ ತಾಯಿ ನಮ್ಮ ಮಗಳ ಹೆಸರಿಗೆ ಸಾಲ ತಗೊಂಡ. ಅವ್ರು ಗಂಡವ್ರಿಗೆ ಗೊತ್ತಿಲ್ಲ. ಇವಾಗ ಸಾಲ ಈಕ್ವಲ್ ಮಾಡೋ ವಾರ್ಷಿಕ ಗಂಡ ಮನೆಗೆ ಹೋಗಿ ಬಂದ್ರೆ ನೀನ್ ಹೆಸರು ರೊಕ್ಕ ತಗೊಂಡ್ರಿ. ಅವರು 3 ಮಕ್ಕಳ ಸಂಗೀತ ಬಿಟ್ಟಾರೆ.
ಆಕೆಗೆ ಒಳಗೆ ಹಾಕ್ತಾರೆ. ಆಕೆ ಜೀವನ ನಡೆಸೋರು ಯಾರು? ನಮ್ದು ಕಾರ್ಯಕ್ರಮ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗ ಎಲ್ಲರೂ ಕೂಡಿ ಅಖಿಲ ಭಾರತೀಯ ಒಂದೇ ಮಸೂದೆ ವಿಜಯದಾಗಿಗಳು ಮನೆ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಈ ಮೈಕ್ರೋ ಫೈನಾನ್ಸ್ ಅಲ್ಲ, ಈ ಮೈಕ್ರೋ ಫೈನಾನ್ಸ್ ಸ್ಟಾಪ್ ಮಾಡ್ತೀವಿ. ಈಗ ಎಷ್ಟು ಸಾವಿರಾರು ಮಂದಿ ತಗೊಂಡ್ರು ಅವು ಯಾವ ನಾವು ರೊಕ್ಕ ಮುಡ್ತಿರ್ತೀವಿ, ನಾವು ದೂರ ಮಾಡ್ತೀವಿ, ಏನಿಲ್ಲ ಅವಕಾಶ ಹೇಳ್ತಾರೆ ತಿಳ್ಕೊಳ್ಳಿ. ಇವರು ಆಗ್ತೀವಿ ಏನೋ ಅವಕಾಶ ಜಮ್ ಜಮ್ ಅಸೋಸಿಯೇಷನ್ ಅವರು ಮತ್ತು ಭೀಮ್ ಆರ್ಮಿ ಬಂದಿದ್ದೀರಾ. ತಾವುಗಳಿಗೆ ವಿವಿಧ ಬೇಡಿಕೆಗಳನ್ನು ಹೇಳಿದ್ದೀರಾ, ತಮ್ಮ ಸಮಸ್ಯೆಗಳನ್ನು ಹೇಳಿದ್ದೀರಾ. ಸೊ ತಮ್ಮ ಸಮಸ್ಯೆಗಳೊಂದಿಗೆ ನಾವು ವಿವಿಧ ಇಲಾಖೆಯೊಂದಿಗೆ ನಾವು ಮಾತಾಡಿ ಇದಕ್ಕೆ ಸೊಲ್ಯೂಷನ್ ಕೊಡುವುದು ಅವಶ್ಯಕತೆ ಇದೆ. ಸೊ ಪೊಲೀಸ್ ಇಲಾಖೆ, RTO ಇಲಾಖೆ, ಮಹಾನಗರ ಪಾಲಿಕೆ, ಕೂಡ ಇವರೆಲ್ಲರನ್ನು ಕರೆದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ನಿಮ್ಮ ಪ್ರತಿನಿಧಿಗಳು ಕೂಡ ಒಂದು 2